ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದು ಸ್ಪೆಷಲ್ ಹೊಸ ಥರ ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಇಡ್ಲಿ ರೆಸಿಪಿ ಮಾಡಲಿಕ್ಕೆ ಯಾವುದೇ ಉದ್ದು ಅಥವಾ ಮೆಂತ್ಯ ಅವಶ್ಯಕತೆ ಇರೋದಿಲ್ಲ. ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ ರೆಸಿಪಿ. ತುಂಬಾ ಚೆನ್ನಾಗಿ ಇರುತ್ತೆ, ಜೊತೆಗೆ ತುಂಬಾ ಇಷ್ಟ ಆಗೋ ಹಾಗೆ ಆಗುತ್ತೆ. ಜೊತೆಗೆ ತುಂಬಾ ಸಾಫ್ಟಾಗಿ ಕೂಡ ಆಗುತ್ತೆ. ಎಷ್ಟೋ ಜನರಿಗೆ ಉದ್ದು ತಿಂದರೆ ಆಗೋದಿಲ್ಲ, ಯಾಕೆಂದರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತಿಂದರೆ ತುಂಬ ಹೆಲ್ತಿಗೆ ಅಪ್ಸೆಟ್ ಆಗುತ್ತೆ ಅಂತ ಎಷ್ಟೋ ಜನ ಇಷ್ಟಪಡೋದಿಲ್ಲ. ಇನ್ನೆಷ್ಟೋ ಜನ ಪೇಷಂಟ್ಗಳಿರೋರು ಉದ್ದನ್ನು ತಿನ್ನೋದಿಲ್ಲ. ಹಾಗಾಗಿ ಉದ್ದು ಬಳಸ್ತೇನೆ ಮಾಡುವಂಥ ಇಡ್ಲಿ ರೆಸಿಪಿಗಳನ್ನ ತುಂಬ ಜನ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಉದ್ದನ್ನು ಬಳಸ್ತೇನೆ, ಹಾಗೆ ಮೆಂತ್ಯ ಕೂಡ ಬಳಸ್ತೇನೆ. ಕಲರ್ ಬರುತ್ತೆ, ಮೆಂತ್ಯ ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೆ ಅಂತಲೂ ಕೂಡ ತುಂಬ ಜನ ಕಮೆಂಟಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಉದ್ದು ಮತ್ತು ಮೆಂತ್ಯ ಬಳಸ್ದೆ, ಸೋಡಾ ಬಳಸ್ದೆ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಸಾಫ್ಟಾಗಿರೋಂಥ ಇಡ್ಲಿ ರೆಸಿಪಿನ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ಸಾಫ್ಟಾಗಿರೋಂಥ ಇಡ್ಲಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ರೆಸಿಪಿ ವಿಡಿಯೋಗಳನ್ನು ನೀವು ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಕಿದ ತಕ್ಷಣ ನೀವೇ ಫಸ್ಟ್ ನೋಡ್ಬೋದು. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾವುದೇ ಡೌಟ್ಸ್ ಇದ್ದರೆ ಅಥವಾ ಹೊಸ ರೆಸಿಪಿಗಳಿಗಾಗಿ ಕೂಡ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಇಡ್ಲಿ ರೆಸಿಪಿಯನ್ನು ಶುರು ಮಾಡೋಣ. ನಾನೀಗ ತೋರಿಸಿದ್ನಲ್ಲ, ಆ ಲೋಟದಲ್ಲಿ ನಾನಿಲ್ಲಿ 1.5 ಲೋಟ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ ಸುಮಾರು 1/4 ಕಪ್ ಆಗೋಷ್ಟು ಅಕ್ಕಿ ರವೆಯನ್ನು ತಗೋತಾ ಇದ್ದೀನಿ. ಅಕ್ಕಿ ರವೆ, ರೇಷನ್ ಅಕ್ಕಿ ರವೆ ಆದರೂ ಕೂಡ ನಡೆಯುತ್ತೆ, ಅಥವಾ ಇಡ್ಲಿ ಅಕ್ಕಿ ರವೆ ಆದರೂ ಕೂಡ ನಡೆಯುತ್ತೆ, ಇಡ್ಲಿ ರವೆ ಆದರೂ ಕೂಡ ನಡೆಯುತ್ತೆ. ನಿಮ್ಗೆ ಯಾವ ರವೆ ಬೇಕು ಅಂತ ಹೇಳಿ ಆ ರವೆನ ನೀವು ಹಾಕ್ಕೋಬೋದು. ಈಗ ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಈ ರವೆಯನ್ನು ಹಾಕಿಬಿಟ್ಟು ಬ್ಯಾಟರ್ ಥರ ರೆಡಿ ಮಾಡ್ಕೋಬೇಕು. ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೋತಾ ಚೆನ್ನಾಗಿ ಬೇಯಿಸ್ಕೋಬೇಕು. ಗಂಟೇನೂ ಆಗಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆಯ ಕುದಿ ಬರಬೇಕು, ಅಂದರೆ ಬ್ಯಾಟರ್ ಫುಲ್ ದಪ್ಪ ಆಗೋ ಥರ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದನ್ನು ಮಾತ್ರ ನೀವು ಪೇಷನ್ಸಿಂದ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮಾಡಿಕೊಂಡ್ರೆ ನಾಳೆ ಮಾಡೋ ಇಡ್ಲಿ ರೆಸಿಪಿ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಇದನ್ನು ಆದಷ್ಟು ಪೇಷನ್ಸಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಒಂದು ಗಂಟು ಆಗದೆ ಇರೋ ಹಾಗೆ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇದೇ ಥರ ಚೆನ್ನಾಗಿ ರವೆ ಬೇಯ್ತಾ ಬರುತ್ತೆ ನೋಡಿ. ಇದೇ ಥರ ನಾವು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಕನಿಷ್ಠ ಒಂದು 10 ನಿಮಿಷನಾದರೂ ಇದಕ್ಕೆ ಟೈಮ್ ನೀವು ಕೊಡಲೇಬೇಕು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈಗ ಇದು ಆಗ್ತಾ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಕುದೀತಾ ಸೈಡೆಲ್ಲ ಕುದಿಯೋಕ್ಕೆ ಶುರು ಆದರೆ ಈಗಿದು ಆಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು 1-2 ಸಲ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಪಾತ್ರೆ ಬಿಸಿ ಇರೋದ್ರಿಂದ ಮತ್ತೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೂಡ 1-2 ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾಗಬೇಕು. ಒಂಚೂರು ಕೂಡ ಬಿಸಿ ಇಲ್ಲದೆ ಇರೋಷ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ಅದೇ ಟೈಮ್ನಲ್ಲಿ, ತಣ್ಣಗಾಗೋ ಟೈಮ್ನಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈ ಮಂಡಕ್ಕಿಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾನು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ನೆನಿಬೇಕು ಚೆನ್ನಾಗಿ.
ಈಗ ಇದು ಪೂರ್ತಿಯಾಗಿ ನೆಂದಿದೆ. ಚೆನ್ನಾಗಿ ಈ ಥರ ನೆಂದಿರೋದನ್ನ ನಾವು ರುಬ್ಕೊಳ್ಳೋಣ. ತುಂಬ ಕಡಿಮೆ ಮಿಕ್ಸಿ ಜಾರಿಗೆ ತಾಗ್ತಿಲ್ಲ ಅನಿಸಿದ್ರೆ ನಾವು ಬಿಸಿ ಮಾಡಿಟ್ಟಂಥ ರವೆಯನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡಿಕೊಂಡು. ನೋಡಿ ಈಗ ನಾನು ರುಬ್ಕೊಂಡ್ಬಂದಿದ್ದೀನಿ. ಈ ಥರ ನೈಸಾಗಿ ರುಬ್ಕೋಬೇಕು. ಇದನ್ನು ನಾವು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ಥರ ಪೂರ್ತಿಯಾಗಿ ತಣ್ಣಗಾಗಬೇಕು. ಈ ಥರ ತಣ್ಣಗಾದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೋಬೇಕು. ಹಾಗೆಯೇ ಒಡೆದಿಟ್ಕೊಂಡಿರೋಂಥ ಅಕ್ಕಿ ರವೆ ನೋಡಿ ಈ ಥರ ಸಣ್ಣದಾಗಿ ಮಾಡ್ಕೊಂಡಿರಬೇಕು. ನೀವು ಹೊರಗಡೆಯಿಂದ ತಂದಿರೋದಾದರೂ ನಡೆಯುತ್ತೆ. ಇದಕ್ಕೆ ಅಕ್ಕಿ ರವೆಯನ್ನು ಈಗ ಹಾಕ್ಕೋತಾ ಇದ್ದೀನಿ. 1 ಲೋಟ ಹಿಟ್ಟಲ್ಲಿ ನೀವು ಮಾಡಿಕೊಂಡ್ರೆ ಇದಕ್ಕೆ ಮಿನಿಮಮ್ 3 ರಿಂದ 4 ಲೋಟದಷ್ಟು ಅಕ್ಕಿ ರವೆಯನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 3 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ ಈ ಥರ ಗಟ್ಟಿಯಾಗಿ ಉಂಡೆ ಕಟ್ಟೋ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗಿ ಕಲಸಿ ಇದಕ್ಕೆ ತುಂಬ ನೀರು ಹಾಕಬಾರ್ದು. ಓವರ್ನೈಟ್ ಇಡಬೇಕು. ಮಿನಿಮಮ್ ಒಂದು 8 ತಾಸಾದರೂ ಇದು ಚೆನ್ನಾಗಿ ನೆನಿಬೇಕು. ಈಗ ಇದು ನೆನೆಯೋಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇದೀಗ ಚೆನ್ನಾಗಿ ನೆಂದಿದೆ. 8 ಅವರ್ ಆಗಿದೆ. ಬೆಳಗ್ಗೆ ನಾನು ತೋರಿಸ್ತಾ ಇರೋದು ಯಾವ ಥರ ನಾವು ಎಷ್ಟು ಗಟ್ಟಿ ಕಲಸಿಟ್ಟಿದ್ವಿ, ಎಷ್ಟು ನೀರಾಗಿ ಉಬ್ಬಿ ಬಂದಿದೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಇದೇ ಹದದಲ್ಲೇ ಬೇಕಾದರೂ ನೀವು ಇಡ್ಲಿ ಹಾಕ್ಕೋಬೋದು ಅಥವಾ ಸ್ವಲ್ಪ ನೀರನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಇದೇ ಹದದಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಇಡ್ಲಿ ಬಟ್ಲನ್ನು ತೊಗೊಂಡು ಅದಕ್ಕೆ ಎಲ್ಲದಕ್ಕೂ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವಕ್ಕೂ ನೀವು ಇದೇ ಥರ ಹಾಕ್ಕೋಬೇಕು. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇದು ಸಾಕಾಗುತ್ತೆ, ಉಬ್ಬಿ ಬರುತ್ತೆ. ಅದಕ್ಕಾಗಿ ಇದೇ ಥರ ನಾನು ಎಲ್ಲವನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಎಷ್ಟು ಬೇಕಾಗುತ್ತೆ ಅಂತ ಅಷ್ಟು ನೀರು ಹಾಕಿಬಿಟ್ಟು ಈ ಥರ ಸೆಟ್ ಮಾಡಿ ಒಂದು 15 ರಿಂದ 20 ನಿಮಿಷ ಮೀಡಿಯಮ್ ಊರಿಲಿ ಬೇಯಿಸ್ಕೋಬೇಕು. ಈಗ ನಮ್ಮ ಇಡ್ಲಿ ಬೆಂದಿದೆ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ. ಇಷ್ಟು ಈಸಿಯಾಗಿ ಕಲರ್ ಕೂಡ ನೋಡಿ ಎಷ್ಟು ವೈಟ್ ಆಗಿದೆ ಅಂತ. ಇಷ್ಟು ಆರಾಮಾಗಿ ತೆಗಿಬೋದು. ಈ ಥರ ಇಡ್ಲಿನ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಉದ್ದು ಮೆಂತ್ಯ ಏನೂ ಬಳಸ್ತೀನಿ ಈಸಿಯಾಗಿ ಮಾಡೋವಂಥ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಒಂದು ಸಲ ನೀವು ಕೂಡ ಮನೆಯಲ್ಲಿ ಪಕ್ಕಾ ಟ್ರೈ ಮಾಡಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ಹೊಸ ರೆಸಿಪಿ ವಿಡಿಯೋ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ಹಾಕಿದ ಕೂಡಲೇ ಫಸ್ಟ್ ನೀವೇ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಇದೇ ಥರ ಇಡ್ಲಿ ರೆಸಿಪೀಸ್ಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಹೊಸ ಥರ ಮೆಂತ್ಯ ಅಥವಾ ಉದ್ದು ಬಳಸ್ತೇನೆ ಮಾಡೋಂಥ ಇಡ್ಲಿ ರೆಸಿಪಿನ ಪಕ್ಕಾ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಇನ್ನು ಇಂಥದ್ದೇ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಪ್ಲೀಸ್ ಕೀಪ್ ವಾಚಿಂಗ್ ಮಾಡಿ. ಹಾಗೆ ಈ ಇಡ್ಲಿನ ಒಂದು ಸಲ ಟ್ರೈ ಮಾಡಿ. ಇದೇ ಥರ ಇನ್ನೊಂದು ಇಡ್ಲಿ ರೆಸಿಪಿ ಕೂಡ ಇದೆ, ಅದನ್ನು ಕೂಡ ನನ್ನ ಚಾನಲಲ್ಲಿ ಇದೆ. ಪ್ಲೀಸ್ ಚೆಕ್ ಮಾಡಿ ಮತ್ತು ನೋಡಿ
ಹೇಗಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ನಲ್ಲಿ ಹೇಳಿ. ಹಾಗಾದರೆ ಮತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.